ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಜಾಬ್ ಆದೇಶವನ್ನು ಹಿಂಪಡೆಯಲೇಬೇಕು ಪಡೆಯಲೇಬೇಕು ಹಿಜಾಬ್ ಆದೇಶವನ್ನು ಹಿಂಪಡೆಯಲೇಬೇಕು ಪಡೆಯಲೇಬೇಕು बोलो भारत माता की बोलो भारत माता की जय श्री राम जय श्री राम जय श्री राम जय श्री राम बेके बेकु न्याय बेकु बेके बेकु न्याय बेकु ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಸರ್ಕಾರಂತೆ ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆ ಭಾವನೆ ಇರಲಿ, ಎಲ್ಲರೂ ಏಕತೆಯಿಂದ ಇರಲಿ, ಎಲ್ಲರಿಗೂ ಸಮಾನತೆ ಇರಲಿ ಅಂತೇನು ಯೂನಿಫಾರ್ಮ್ ಆ್ಯಕ್ಟ್ ಮಾಡಿದ್ರು. ಎಲ್ಲರಿಗೂ ಸಮವಸ್ತ್ರ, ಎಲ್ಲರಿಗೂ ನೀಟಾಗಿ ಸಮವಸ್ತ್ರ ಆದೇಶ ಮಾಡಿದ್ರು. ಆದರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಈಗ ಬಂದಂಥ ರಾಜ್ಯ ಸರ್ಕಾರ ಅದರಲ್ಲೂ ಶಿಕ್ಷಣ ಸಚಿವರಾದಂತಹ ಏನು ಮಧು ಬಂಗಾರಪ್ಪನವರು ಇವತ್ತಿನ ದಿವಸ ತಮಗೇನು ತಿಳಿಯತ್ತೋ ಗೊತ್ತಾಗ್ತಾ ಇಲ್ಲ ನಮಗೆ. ಇವತ್ತಿನ ದಿವಸ ಮತ್ತೆ ಹಿಜಾಬನ್ನು ಆದೇಶವನ್ನು ಮತ್ತೆ ಅವರು ಮೊನ್ನೆ ಒಂದು ಪತ್ರಿಕಾ ಇದ್ರ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನು ಇವತ್ತಿನ ದಿವಸ ಕರ್ನಾಟಕದಾದ್ಯಂತ ಶ್ರೀರಾಮ ಸೇನೆ ಉಗ್ರವಾಗಿ ಖಂಡಿಸ್ತಾ ಇದೆ. ಏನು ಇವತ್ತಿನ ದಿವಸ ಶಾಂತವಿರುವಂತಹ ಏನು ರಾಜ್ಯವನ್ನು ಮತ್ತೆ ಬೆಂಕಿ ಹಾಕುವಂಥ ಕೆಲಸ ಮಾಡ್ಲಾಗ್ತಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತಿನ ದಿವಸ ಮುಸ್ಲಿಮರ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಈ ಒಂದು ಕೆಲಸಕ್ಕೆ ಕೈ ಹಾಕ್ಯಾರ. ಅದೇ ರೀತಿಯಾಗಿ ಈ ದಿವಸ ಅವರು ಏನು ಹಿಜಾಬನ್ನ ಆದೇಶವನ್ನು ಮತ್ತೆ ಕೊಟ್ಟಿದ್ದಾರೆ, ಕೊಡಲಿ ಪರವಾಗಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ನಾವು ಕೂಡ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು, ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ಕೊಳ್ಳಲ್ಲಿ ಶಾಲೆ ಹಾಕಿಕೊಂಡು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಇವತ್ತಿನ ದಿವಸ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಆದೇಶ ವಾಪಸ್ ತಗೋದಿಲ್ಲ ಅಲ್ಲಿವರೆಗೂ ಕೂಡ ಶ್ರೀರಾಮ ಸೇನೆ ಯಾವತ್ತೂ ಸುಮ್ಕುರೋದಿಲ್ಲ. ನಾಳೆ ಬೆಳಗ್ಗೆಯಿಂದ ನಾವು ಕಲಬುರಗಿಲಂತ ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲಿ ಹೋಗಿ ಏನು ಉಚಿತವಾಗಿ ಶಾಲೆಗಳು ಹಂಚಿ ಅವರ ಶಾಲೆಗಳನ್ನು ಹಾಕಿ ಮಕ್ಕಳಿಗೆ ಒಂದು ಶಾಲೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಜನಿವಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಜನಿವಾರ ರುದ್ರಾಕ್ಷಿ ಯಾವುದೂ ಕಾಣೋದಿಲ್ಲ. ನಾವು ಒಳಗಡೆ ಹಾಕೋತೀವಿ. ನಾವು ನಮ್ಮ ಧರ್ಮವನ್ನು ಯಾರಿಗೆ ತೋರಿಸೋದು ಕೆಲಸ ಬೇಕಿಲ್ಲ. ಅದು ಇವತ್ತಿನ ದಿವಸ ಹಿಜಾಬ ಮತ್ತು ಟೋಪಿ ಎಲ್ಲರಿಗೂ ಕಾಣುವಂಥ ಇದು. ಅದಕ್ಕೆ ಇವತ್ತಿನ ಸ್ಕೂಲಲ್ಲಿ ಕೂಡ ಅದು ಎಲ್ಲರಿಗೂ ವಿದ್ಯಾರ್ಥಿಗಳು ಕಣ್ಣಿಗೆ ಕಾಣುವಂಥದ್ದು. ಇವತ್ತಿನ ದಿವಸ ಜನಿವಾರ ಹಾಕೋರಿ, ರುದ್ರಾಕ್ಷಿ ಹಾಕೋರಿ ಯಾವುದೂ ಕಾಣೋದಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಶಾಲೆಗಳನ್ನು ಹಾಕಿಕೊಂಡು ಕಾಲೇಜ್ ಸ್ಕೂಲ್ಗಳಿಗೆ ಹೋಗ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್.